ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ಜಯಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಸ್ಕಾರ ಮತ್ತು ಅಮರ ಭಾರತ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವೀಗ ಶಾರದಾ CBSE 9ನೇ ಕ್ಲಾಸ್ ಪಠ್ಯ ಪುಸ್ತಕದ ಅಧ್ಯಯನವನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಈಗ ಚತುರ್ಥ ಪಾಠ ನ ಖಲು ವಯಸ್ತೇಜಸೋ ಹೇತು. ಈ ವಿಡಿಯೋನಲ್ಲಿ ಅಭ್ಯಾಸ ಭಾಗವನ್ನ ನೋಡೋಣ ಕನ್ನಡದ ವಿವರಣೆಗಳೊಂದಿಗೆ. ಮೊದಲನೇ ಪ್ರಶ್ನೆ, ಅಧಃಪ್ರದತ್ತಾನಾಂ ಪ್ರಶ್ನಾನಾಂ ಪೂರ್ಣವಾಕ್ಯೇನ ಉತ್ತರಾಣಿ ಲಿಖತ. ಕೆಳಗೆ ಕೊಟ್ಟಿರೋ ಪ್ರಶ್ನೆಗಳನ್ನು ಪೂರ್ಣ ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ. ಖುದೀರಾಮಸ್ಯ ಜನ್ಮ ಕುತ್ರ ಅಭವತ್. ಖುದೀರಾಮನ ಜನ್ಮವು ಎಲ್ಲಿ ಆಯ್ತು ಅಂತಂದ್ರೆ, ಖುದೀರಾಮನು ಎಲ್ಲಿ ಹುಟ್ಟಿದನು ಅಂತಂದ್ರೆ, ಖುದೀರಾಮಸ್ಯ ಜನ್ಮ ಬಂಗಪ್ರಾಂತೆ ಮೇದಿನೀಪುರ ನಾಮಕೆ ಜನಪದೆ ಮೋಹೋಬನಿ ಗ್ರಾಮೆ ಅಭವತ್. ಖುದೀರಾಮ ಹುಟ್ಟಿದ್ದು ಬಂಗ ಪ್ರಾಂತದಲ್ಲಿ ಮೇದಿನೀಪುರ ಜಿಲ್ಲೆಯಲ್ಲಿ ಮೋಹೋಬನಿ ಗ್ರಾಮದಲ್ಲಿ. ಖುದೀರಾಮ ಕಿಮರ್ಥಂ ವ್ಯಥಿತ ಭವತಿ ಸ್ಮ. ಖುದೀರಾಮನಿಗೆ ಏಕೆ ವ್ಯಥೆ ಉಂಟಾಯಿತು, ದುಃಖ ಉಂಟಾಯಿತು ಅಂತಂದ್ರೆ, ಖುದೀರಾಮ ದೇಶವಾಸಿಷು ಜಾಯಮಾನಾನ್ ಅತ್ಯಾಚಾರಾನ್ ದೃಷ್ಟ್ವಾ. ಅಂದ್ರೆ ದೇಶವಾಸಿಗಳಿಗೆ ಆಗ್ತಿದ್ದಂತಹ ಅತ್ಯಾಚಾರ, ಬ್ರಿಟಿಷರು ಮಾಡ್ತಿದ್ದಂತಹ ಅತ್ಯಾಚಾರವನ್ನ ನೋಡಿ ವ್ಯಥಿತ ಭವತಿ ಸ್ಮ, ವ್ಯಥೆಗೊಂಡ ಅಂತ ಹೇಳಿ ಹೇಳ್ತಾರೆ. ಸತ್ಯೇಂದ್ರನಾಥ ಕಿಂ ಉಪದಿಷ್ಟವಾನ್. ಸತ್ಯೇಂದ್ರನಾಥರು ಏನಂತ ಉಪದೇಶವನ್ನ ಕೊಟ್ರು ಅಂತಂದ್ರೆ, ಸತ್ಯೇಂದ್ರನಾಥ ಉಪದಿಷ್ಟವಾನ್ ಯತ್ ಕ್ರಾಂತಿ ಕಾರ್ಯಂ ಕರ್ತುಂ ಶರೀರಂ ವಜ್ರ ಸದೃಶಂ ದೃಢಂ ಬುದ್ಧಿ ಅಸಿಧಾರ ಇವ ತೀಕ್ಷ್ಣ ಮನಃ ಗಂಗಾಜಲಂ ಇವ ನಿರ್ಮಲಂ ಚ ಭವೇತ್ ಇತಿ. ಅಂದ್ರೆ ಕ್ರಾಂತಿ ಕಾರ್ಯವನ್ನ ಮಾಡುವುದಕ್ಕೋಸ್ಕರ ನಮ್ಮ ಶರೀರ ವಜ್ರದ ಅಂತೆ ದೃಢವಾಗಿರಬೇಕು, ಬುದ್ಧಿಯು ಕತ್ತಿಯ ಅಂಚಿನಂತೆ ತೀಕ್ಷ್ಣವಾಗಿರ್ಬೇಕು, ಮತ್ತು ಮನಸ್ಸು ಗಂಗಾಜಲದ ಹಾಗೆ ನಿರ್ಮಲವಾಗಿ ಪವಿತ್ರವಾಗಿ ಸ್ವಚ್ಛವಾಗಿರ್ಬೇಕು ಅಂತ ಹೇಳಿ ಸತ್ಯೇಂದ್ರನಾಥರು ಉಪದೇಶ ಕೊಟ್ಟರು. ಮುಂದಿನ ಪ್ರಶ್ನೆ, ಖುದೀರಾಮ ಕದಾ ಪರ್ಯಂತಂ ಪಾದತ್ರಾಣಂ ನ ಧರಿಷ್ಯಾಮಿ ಇತಿ ಪ್ರತಿಜ್ಞಾತವಾನ್. ಎಲ್ಲಿವರೆಗೆ ಪಾದರಕ್ಷೆಗಳನ್ನ ಧರಿಸುವುದಿಲ್ಲ ಅಂತ ಖುದೀರಾಮ ಪ್ರತಿಜ್ಞೆ ಮಾಡಿದ ಅಂತಂದರೆ, ಖುದೀರಾಮ ಪ್ರತಿಜ್ಞಾತವಾನ್ ಯತ್ ಯಾವತ್ ಭಾರತಂ ಆಂಗ್ಲ ಶಾಸನಾತ್ ಮುಕ್ತಂ ನ ಭವಿಷ್ಯತಿ ತಾವತ್ ಪಾದತ್ರಾಣಂ ನ ಧರಿಷ್ಯಾಮಿ. ಎಲ್ಲಿವರೆಗೆ ಭಾರತ ಮಾತೆ ಆಂಗ್ಲರ ಒಂದು ಶಾಸನದಿಂದ ಬಿಡುಗಡೆ ಆಗುವುದಿಲ್ಲವೋ ಅಲ್ಲಿವರೆಗೂ ನಾನು ಪಾದರಕ್ಷೆಗಳನ್ನು ಧರಿಸುವುದಿಲ್ಲ ಅಂತ ಖುದೀರಾಮ ಪ್ರತಿಜ್ಞೆ ಮಾಡಿದ. ಕಿಮರ್ಥಂ ನ್ಯಾಯಾಧೀಶ ಆಂಗ್ಲಾಹ ಅಧಿಕಾರಿಣಶ್ಚ ಚಕಿತಾಹ. ನ್ಯಾಯಾಧೀಶರಾಗಲಿ ಬ್ರಿಟಿಷ್ ಅಧಿಕಾರಿಗಳಾಗಲಿ ಏತಕ್ಕೋಸ್ಕರ ಅವರು ಆಶ್ಚರ್ಯಚಕಿತರಾದರು ಅಂತಂದ್ರೆ, ಮೃತ್ಯುದಂಡಸ್ಯ ಉದ್ಘೋಷಣಂ ಶುತ್ವಾ ಅಪಿ ಖುದೀರಾಮಸ್ಯ ಮುಖೇ ಭಯಂ ದುಃಖಂ ವಾ ನಾಸೀತ್. ಅಂದ್ರೆ ಮರಣದಂಡನೆ ವಾರ್ತೆಯನ್ನು ಕೇಳಿಯೂ ಕೂಡ, ಮರಣದಂಡನೆ ಘೋಷಣೆ ಆಗಿದ್ದನ್ನು ಕೇಳಿಯೂ ಕೂಡ ಖುದೀರಾಮನ ಮುಖದಲ್ಲಿ ದುಃಖವಾಗಲಿ ಭಯವಾಗಲಿ ಇರಲಿಲ್ಲ. ಪ್ರತ್ಯುತ ಬದಲಿಗೆ ಏನಿತ್ತು, ಪ್ರಸನ್ನತಾ ಶಾಂತಿ ತೃಪ್ತಿ ತೇಜ ಚ ಆಸೀತ್. ಈ ಪ್ರಸನ್ನತೆ, ಶಾಂತಿ, ತೃಪ್ತಿ ಮತ್ತು ತೇಜಸ್ಸು ಇದ್ದವು ಅವನ ಮುಖದಲ್ಲಿ. ಏತದೃಷ್ಟ ನ್ಯಾಯಾಧೀಶ ಆಂಗ್ಲಾಹ ಅಧಿಕಾರಿಣಶ್ಚ ಚಕಿತಾಹ. ಇದನ್ನು ನೋಡಿ ನ್ಯಾಯಾಧೀಶರಾಗಲಿ ಬ್ರಿಟಿಷ್ ಅಧಿಕಾರಿಗಳಾಗಲಿ ಅವರು ಆಶ್ಚರ್ಯಚಕಿತರಾದರು ಅನ್ನೋದು ಈ ಪ್ರಶ್ನೆಗೆ ಉತ್ತರ. ಮುಂದಿನ ಪ್ರಶ್ನೆ, ಅಧಃ ಪ್ರದತ್ತೇಷು ವಾಕ್ಯೇಷು ಕಿಂ ವಾಕ್ಯಂ ಸತ್ಯಂ ಕಿಂಚ ಅಸತ್ಯಂ ಇತಿ ಸೂಚಯಿತ. ಈ ವಾಕ್ಯಗಳಲ್ಲಿ ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಸುಳ್ಳು ಅನ್ನೋದನ್ನ ಸೂಚಿಸಿ ಅಂತ ಹೇಳ್ತಾರೆ. ದೇಶಭಕ್ತಾನಾಂ ಜೀವನಂ ರಾಷ್ಟ್ರಾಯ ಸಮರ್ಪಿತಂ ಭವತಿ. ದೇಶಭಕ್ತರ ಜೀವನ ರಾಷ್ಟ್ರಕ್ಕಾಗಿ ಸಮರ್ಪಿತವಾಗಿರುತ್ತೆ ಅಂದ್ರೆ ಸತ್ಯಂ. ಸತ್ಯವೇನಪ್ಪ ಇದು ನಿಜ. ಇದು ನಿರ್ದಯ ಕಿಂಗ್ಸ್ಫರ್ಡ್ ಬಾಲಾನ್ ಅಪಿ ದಂಡಯತಿ ಸ್ಮ. ನಿರ್ದಯಿಯಾದ ಕಿಂಗ್ಸ್ಫರ್ಡ್ ಅನ್ನುವಂಥವನು ಹುಡುಗರಿಗೂ ಕೂಡ ದಂಡನೆಯನ್ನ ಕೊಡ್ತಾ ಇದ್ದ ಅಂದ್ರೆ ಹೌದು, ಸತ್ಯಂ ಕೊಡ್ತಾ ಇದ್ದ ಅವನು. ಖುದೀರಾಮಸ್ಯ ಆಕ್ರಮಣೇನ ಕಿಂಗ್ಸ್ಫರ್ಡ್ ಮೃತಃ. ಖುದೀರಾಮನ ಆಕ್ರಮಣದಿಂದ ಕಿಂಗ್ಸ್ಫರ್ಡ್ ಮರಣ ಹೊಂದಿದ. ಅಸತ್ಯಂ, ಕಿಂಗ್ಸ್ಫರ್ಡ್ ಬದುಕು ಉಳಿದ. ಖುದೀರಾಮ ಕಿಂಗ್ಸ್ಫರ್ಡ್ ಮಹೋದಯಸ್ಯ ರಥಸ್ಯ ಉಪರಿ ವಿಸ್ಫೋಟಕಂ ಕ್ಷಿಪ್ತವಾನ್. ಖುದೀರಾಮನು ಕಿಂಗ್ಸ್ಫರ್ಡಿನ ಗಾಡಿಯ ಮೇಲೆ ಸ್ಫೋಟಕವನ್ನು ಎಸೆದ ಅಂತಂದ್ರೆ ಇದು ಸತ್ಯಂ. ಇದು ಹೌದು, ಕಿಂಗ್ಸ್ಫರ್ಡಿನ ಗಾಡಿ ಅಂತಲೇ ಅನ್ಕೊಂಡು ಖುದೀರಾಮ
ಆ ಸ್ಫೋಟಕವನ್ನು ಎಸೆದ. ಆದರೆ ಅಸತ್ಯಂ ಅಂತೂ ಹೇಳ್ಬೋದು. ಯಾಕೆ ಅಂತಂದ್ರೆ ಆ ಗಾಡಿಯಲ್ಲಿ ಕಿಂಗ್ಸ್ಫರ್ಡ್ ಇರ್ಲಿಲ್ಲ. ಅದಕ್ ಬದಲಾಗಿ ಕೆನೆಡಿ ಅನ್ನುವಂತ ಒಬ್ಬ ಅಧಿಕಾರಿಯ ಹೆಂಡತಿ ಮತ್ತು ಮಗಳಿದ್ರು. ಹಾಗಾಗಿ ಸತ್ಯಂ ಅಂತೂ ಹೇಳ್ಬಹುದು, ಅಸತ್ಯಂ ಅಂತೂ ಈ ವಾಕ್ಯಕ್ಕೆ ಹೇಳ್ಬಹುದು. ನಿಮ್ಮ ಮೇಷ್ಟ್ರಗಳನ್ನ ಕೇಳಿ ಯಾವುದನ್ನ ಪರೀಕ್ಷೆಯಲ್ಲಿ ಒಪ್ಕೋತಾರೆ ಅನ್ನೋ ಉತ್ತರವನ್ನು ನೀವು ಕೇಳಿ ತಿಳ್ಕೊಳ್ಳಿ. ಖುದಿರಾಮ ಬಾಲಾನಾಂ ಸಂಘಟನಂ ಕೃತ್ವಾ ಪದಯಾತ್ರಾಂ ಆಯೋಜಯತಿ ಸ್ಮ. ಖುದಿರಾಮನು ಹುಡುಗರ ಸಂಘಟನೆಯನ್ನು ಮಾಡಿ ಪಾದಯಾತ್ರೆಯನ್ನ ಆಯೋಜಿಸುತ್ತಿದ್ದ ಅಂತಂದ್ರೆ ಹೌದು, ಸತ್ಯ, ಇದು ನಿಜ. ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಈ ಸಂಸ್ಕೃತ ಭಾಷೆಯಲ್ಲಿ ಸಂಖ್ಯೆಗಳು ಅಂತ ನಾನು ಈ ಪಾಠದ ವಿಡಿಯೋಲಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ. ಅದನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಬೇಕು. ಮತ್ತೆ ಈ ವರ್ಷಗಳು 1889, ಅದು ನವಾಶೀತ್ಯಧಿಕ ಅಷ್ಟಾದಶ ಶತಂ, 1905 ಅಂದ್ರೆ ಪಂಚಾಧಿಕ ನವದಶ ಶತಂ. ಈ ಒಂದು ಉದಾಹರಣೆಗಳನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಮುಂದಿನ ಪ್ರಶ್ನೆಯನ್ನ ಸುಲಭವಾಗಿ ಉತ್ತರಿಸಬಹುದು. ಅಧಃ ಪ್ರದತ್ತಾನಾಂ ಸಂವತ್ಸರಾಣಾಂ ಶಬ್ದಾನಾಂ ಅಂಕೈಃ ಸಹ ಮೇಲನಂ ಕುರಿತ. ಇಲ್ಲಿ ಅಂಕೆಗಳನ್ನ ಕೊಟ್ಟಿದ್ದಾರೆ, ನಂಬರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಆ ಒಂದು ಸಂವತ್ಸರದ ಹೆಸರನ್ನು ಕೊಟ್ಟಿದ್ದಾರೆ. ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಸಪ್ತಚತ್ವಾರಿಂಶದಧಿಕ, ಚತ್ವಾರಿಂಶತ್ ಅಂದ್ರೆ 40, ಸಪ್ತಚತ್ವಾರಿಂಶತ್ ಅಂದ್ರೆ 47, ಅಧಿಕ ನವದಶ ಶತಂ ಅಂದ್ರೆ 1947. ಅಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತಹ ವರ್ಷ ಯಾವ್ದದು? ಇಲ್ಲಿದೆ 1947. ಅಷ್ಟಾಧಿಕ ನವದಶ ಶತತಮಂ ವರ್ಷಂ. ನವದಶ ಶತತಮಂ ಅಂತಂದ್ರೆ 1900. ಅಷ್ಟಾಧಿಕ ಅಂದ್ರೆ 8 ಸೇರಿಸಿ ಅಂದ್ರೆ 1908. ಇಲ್ಲಿದೆ ಅದು. ಮುಂದಕ್ಕೆ ಪಂಚಾಶದ್ ಉತ್ತರ 50 ನವಾದಶ ಶತತಮಂ ವರ್ಷಂ ಅಂದ್ರೆ 1950 ಅಂತ ಹೇಳ್ತಾರೆ. ಇಲ್ಲಿದೆ ಅದು 1950. ಪಂಚಾಧಿಕ ನವದಶ ಶತತಮಂ ವರ್ಷಂ, ಇದು ಪಂಚಾಶತ್ ಅಧಿಕ, ಇದು 50ನ್ನ ಸೇರಿಸಿರುವಂತದ್ದು. ಇಲ್ಲಿ ಪಂಚಾಧಿಕ ಬರೀ 5ನ್ನೇ ಸೇರಿಸಿರೋದಾದ್ರಿಂದ 1905. ನವಾಶೀತ್ಯಧಿಕ ಅಷ್ಟಾದಶ ಶತತಮಂ ವರ್ಷಂ ಅಂದ್ರೆ 1889 ಅಂದ್ರೆ ಇಲ್ಲಿದೆ ಇದು ಆ ವರ್ಷ. ಮುಂದಿನ ಪ್ರಶ್ನೆ. ಅಧಃ ಪ್ರದತ್ತಾನಿ ಪದಾನಿ ಆಧೃತ್ಯ ಚಿತ್ರಂ ದೃಷ್ಟ್ವಾ ಪಂಚವಾಕ್ಯಾನಿ ಲಿಖತ. ಕೆಳಗೆ ನೀಡಲಾದ ಪದಗಳನ್ನು ಬಳಸಿ ಚಿತ್ರವನ್ನು ನೋಡಿ 5 ವಾಕ್ಯಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ 10 ಪದಗಳನ್ನ ಕೊಟ್ಟಿದ್ದಾರೆ. ಉದ್ಯಾನ ಅಂದ್ರೆ ತೋಟ, ಗೃಹಾಣಿ ಅಂದ್ರೆ ಮನೆಗಳು, ಪಕ್ಷಿಣಃ ಅಂದ್ರೆ ಪಕ್ಷಿಗಳು, ಪುಷ್ಪಾಣಿ ಅಂದ್ರೆ ಹೂಗಳು, ಸ್ವಚ್ಛತಾ ಅಂತಂದ್ರೆ ಸ್ವಚ್ಛತೆ, ದ್ವಿಚಕ್ರಿಕಾ ಅಂದ್ರೆ ಬೈಸ್ಕಲ್ ಸೈಕಲ್ಲು, ದ್ವಿಚಕ್ರ ವಾಹನ, ಪರ್ವತಃ ಅಂದ್ರೆ ಪರ್ವತ, ವೃಕ್ಷಾಹ ಅಂದ್ರೆ ಮರಗಳು, ಸೂರ್ಯ ಅಂದ್ರೆ ಸೂರ್ಯ, ಮೇಘಾಹ ಅಂದ್ರೆ ಮೋಡಗಳು. ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಇದಂ ಉದ್ಯಾನಸ್ಯ ಚಿತ್ರಂ ಅಸ್ತಿ. ಇದು ಒಂದು ತೋಟದ ಚಿತ್ರ. ಇದು ಅತ್ರ ಸೂರ್ಯ ಉದಯತಿ, ಇದರಲ್ಲಿ ಸೂರ್ಯ ಉದಿಸುತ್ತಿದ್ದಾನೆ. ಗಗನೆ ಮೇಘಾಹ ಪಕ್ಷಿಣಃ ಚ ಸಂತಿ, ಆಕಾಶದಲ್ಲಿ ಮೋಡಗಳು ಮತ್ತು ಪಕ್ಷಿಗಳಿವೆ. ಮುಂದಕ್ಕೆ ಉದ್ಯಾನೆ ಏಕಃ ಬಾಲಕಃ ದ್ವಿಚಕ್ರಿಕಾಂ ಚಾಲಯತಿ. ಉದ್ಯಾನದಲ್ಲಿ ಒಬ್ಬ ಹುಡುಗ ಬೈಸ್ಕಲ್ ಅನ್ನ ಓಡಿಸ್ತಾ ಇದ್ದಾನೆ. ದೂರೇ ಪರ್ವತಾಹ ವೃಕ್ಷಾಹ ಗೃಹಾಣಿ ಚ ದೃಶ್ಯಂತೆ. ದೂರದಲ್ಲಿ ಪರ್ವತಗಳು, ಮರಗಳು ಮತ್ತು ಮನೆಗಳು ಕಾಣಿಸ್ತಾ ಇವೆ. ಉದ್ಯಾನೆ ಪುಷ್ಪಾಣಿ ವಿಕಸಂತಿ, ತೋಟದಲ್ಲಿ ಹೂಗಳು ಅರಳುತ್ತಿವೆ. ಸ್ವಚ್ಛತಾ ಸರ್ವತ್ರ ಅಸ್ತಿ, ಸ್ವಚ್ಛತೆ ಎಲ್ಲೆಲ್ಲೂ ಇದೆ. 10 ಪದಗಳು 1, 2, 3, 4, 5, 6, 7, 8, 9, 10. ಈ ಹಸಿರು ಬಣ್ಣದ ಪದಗಳೆಲ್ಲ ಇಲ್ಲಿಂದ ತಗೊಂಡಿರುವಂತಹ ಪದಗಳೇ. 10 ಪದಗಳನ್ನ ಬಳಸಿ 5 ವಾಕ್ಯಗಳನ್ನ ರಚಿಸಿದ್ದೀನಿ ಇಲ್ಲಿ. ಮುಂದಕ್ಕೆ ಸಂಧಿಚ್ಛೇದಂ ಕುರಿತ, ಸಂಧಿ ವಿಭಾಗವನ್ನ ಮಾಡಿರಿ. ಇತ್ಯಾದಯ ಅಂದ್ರೆ ಇತಿ ಪ್ಲಸ್ ಆದಯ, ಇದು ಎಣ್ ಸಂಧಿ. ಏನಾದ್ರೂ ಕೇಳಿದ್ರೆ ಎಣ್ ಸಂಧಿ ಅಂತ ಹೇಳಿ ಅಷ್ಟೇ. ಸರ್ವೇ ಅಪಿ ಅಂದ್ರೆ ಸರ್ವೇ ಪ್ಲಸ್ ಅಪಿ, ಇದು ಪೂರ್ವ ರೂಪ ಸಂಧಿ. ಕಶ್ಚಿತ್ ಅಂದ್ರೆ ಕಹ ಪ್ಲಸ್ ಚಿತ್ ಅಂದ್ರೆ ವಿಸರ್ಗ ಸಂಧಿಯ ಒಂದು ವಿಧ, ಒಂದು ಬಗೆ. ಪ್ರತ್ಯೇಕಂ ಅಂದ್ರೆ ಪ್ರತಿ ಪ್ಲಸ್ ಏಕಂ ಅಂದ್ರೆ ಎಣ್ ಸಂಧಿ. ವಯಸ್ ತೇಜಸಃ ಅಂದ್ರೆ ವಯಾಹ ಪ್ಲಸ್ ತೇಜಸಃ ವಿಸರ್ಗ ಸಂಧಿಯ ಒಂದು ಬಗೆ ಇದು. ಅಚಿರಾತ್ ಏವ ಅಂದ್ರೆ ಅಚಿರಾತ್ ಪ್ಲಸ್ ಏವ ವ್ಯಂಜನ ಸಂಧಿಯ ಒಂದು ಬಗೆ. ಮುಂದಕ್ಕೆ ವಿಗ್ರಹ ವಾಕ್ಯಂ ದೃಷ್ಟ ಪಾಠ್ಯ ಪುಸ್ತಕಾತ್ ಸಮಸ್ತ ಪದಾನಿ ಚಿತ್ವ ಪೂರೈತ. ವಿಗ್ರಹ ವಾಕ್ಯವನ್ನು ನೋಡಿ ಪಾಠದಿಂದ ಸಮಸ್ತ ಪದವನ್ನು ಆಯ್ಕೆ ಮಾಡಿರಿ ಅಂತ ಇದು. ಇಲ್ಲಿ ವಿಗ್ರಹ ವಾಕ್ಯಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಸಮಸ್ತ ಪದ ಅಥವಾ ಸಮಾಸವನ್ನ ಬರಿಬೇಕು ನಾವು. ದೇಶಸ್ಯ ಭಕ್ತಾಹ ದೇಶಭಕ್ತಾಹ, ಬಾಲಃ ಚ ಕ್ರಾಂತಿವೀರಃ ಚ ಅಂದ್ರೆ ಬಾಲಕ್ರಾಂತಿವೀರಃ, ವಜ್ರೇಣ ಸದೃಶಂ ಅಂದ್ರೆ ವಜ್ರ ಸದೃಶಂ, ಅಸೇಹ ಧಾರ ಅಂದ್ರೆ ಅಸಿಧಾರ, ಮೃತ್ಯು ಏವ ದಂಡ ಅಂದ್ರೆ ಮೃತ್ಯುದಂಡ, ನ ಸಾಧಾರಣ ಅಂದ್ರೆ ಅಸಾಧಾರಣ, ನಿರ್ಗತಾದಯ ಯಸ್ಮಾತ್ ಸಹ ಅಂದ್ರೆ ನಿರ್ದಯ.
ಅಂತ ಹೇಳಿ. ಮುಂದಕ್ಕೆ ಲಂಗ್ಲಕಾರ ಕ್ತವತು ಪ್ರತ್ಯಯ ಸ್ಮ ಕ್ತಾ ಪ್ರತ್ಯಯ ಏತೆ ಸರ್ವೇಪಿ ಭೂತಕಾಲಂ ಸೂಚಯಂತಿ. ಲಂಗ್ಲಕಾರ ಕ್ತವತು ಪ್ರತ್ಯಯ ಸ್ಮ ಕ್ತಾ ಪ್ರತ್ಯಯ ಇವೆಲ್ಲವೂ ಭೂತಕಾಲವನ್ನು ಸೂಚಿಸುತ್ತವೆ. ಅಧಃ ದತ್ತಾನಿ ವಾಕ್ಯಾನಿ ಸೂಚನಾನುಸಾರಂ ಪರಿವರ್ತಯತ. ಸೂಚಿಸಿದಂತೆ ಕೆಳಗಿನ ವಾಕ್ಯಗಳನ್ನು ಪರಿವರ್ತಿಸಿರಿ, ಬದಲಾಯಿಸಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಖುದೀರಾಮ ಹುತಾತ್ಮ ಜಾತಃ. ಇಲ್ಲಿ ಜಾತಃ ಅನ್ನೋದನ್ನ ಲಂಗ್ಲಕಾರಕ್ಕೆ ಪರಿವರ್ತನೆ ಮಾಡಿದರೆ ಖುದೀರಾಮ ಹುತಾತ್ಮ ಅಜಾಯತ, ಹುಟ್ಟಿದ ಅಂತ ಹೇಳಿ ಅರ್ಥ ಇದು. ಈಗ ಈ ಒಂದು ವಾಕ್ಯದಲ್ಲಿ ಲಂಗ್ಲಕಾರಕ್ಕೆ ಇದನ್ನ ಪರಿವರ್ತಿಸಬೇಕು. ವಂದೇ ಮಾತರಂ ಇತ್ಯಾದಯ ಘೋಷಣಾ ಭವಂತಿ ಸ್ಮ. ಲಂಗ್ಲಕಾರಕ್ಕೆ ಮಾಡೋದೇನು? ವಂದೇ ಮಾತರಂ ಇತ್ಯಾದಯ ಘೋಷಣಾ ಭವಂತಿ ಸ್ಮ ಬದ್ಲಿ ಅಭವನ್ ಅಂತ ಹಸಿರು ಬಣ್ಣದ ಪದ ಬರುತ್ತೆ. ಸತ್ಯೇಂದ್ರನಾಥ ಖುದೀರಾಮಂ ಉಪಾದಿಶತ್ ಅಂದ್ರೆ ಕ್ತವತು ಪ್ರತ್ಯಯಕ್ಕೆ ಬದಲಾಯಿಸಬೇಕು. ಅದು ಸತ್ಯೇಂದ್ರನಾಥ ಖುದೀರಾಮಂ ಉಪದಿಷ್ಟವಾನ್, ಹಸಿರು ಬಣ್ಣದ ಪದ. ಮುಂದಕ್ಕೆ ಸಹ ನವಮೀಂ ಕಕ್ಷಾಂ ಪೂರ್ಣಾಂ ಕರ್ತುಂ ನ ಶಕ್ತವಾನ್. ಇದನ್ನ ಲಂಗ್ಲಕಾರಕ್ಕೆ ಪರಿವರ್ತಿಸಬೇಕು. ಸಹ ನವಮೀಂ ಕಕ್ಷಾಂ ಪೂರ್ಣಾಂ ಕರ್ತುಂ ನ ಅಶಕ್ನೋತ್ ಅಥವಾ ನ ಶಕ್ತವಾನ್ ಒಟ್ಟಿಗೆ ಸೇರಿಸಿ ಹೇಳಿದ್ರೆ ನಾಶಕ್ನೋತ್ ಅಂತ ಹೇಳ್ಬೋದು. ಸಹ ನವಮೀಂ ಕಕ್ಷಾಂ ಪೂರ್ಣಾಂ ಕರ್ತುಂ ನ ಅಶಕ್ನೋತ್ ಅಥವಾ ಸಹ ನವಮೀಂ ಕಕ್ಷಾಂ ಪೂರ್ಣಾಂ ಕರ್ತುಂ ನಾಶಕ್ನೋತ್, ಹಿಂಗೆ ಹೇಳುವಂಥದ್ದು. ಇದು ಲಂಗ್ಲಕಾರದ ಪದ. ಕ್ರಾಂತಿವೀರಾಹ ಆಂಗ್ಲಾನಾಂ ಮನಸ್ಸಿ ಆತಂಕಂ ಅಜನಯನ್. ಇಲ್ಲಿ ಸ್ಮ ಹೇಳ್ಬೇಕು, ಜನಯಂತಿ ಸ್ಮ ಅಷ್ಟೇ. ಪ್ರಫುಲ್ಲ ಭುಷುಂಡ್ಯ ಗೋಲಿಕಾ ಪ್ರಹಾರಂ ಕೃತವಾನ್ ಬದ್ಲಿ ಅಕರೋತ್ ಅಂತ ಹೇಳಿ. ಇಲ್ಲಿ ಒಂದು ಸಂಶಯ ಬರ್ಬೋದು, ಇದನ್ನ ಸರಿ ಅಂತ ನಾವು ಹೇಗೆ ಹೇಳೋದು ಅಂತಂದ್ರೆ, ಅದಕ್ಕೆ ನಾನು ಹಿಂದೆ ಹೇಳಿದ ಹಾಗೆ ಸಂಸಾಧಿನಿ ಅಂತ ಒಂದು ಅತ್ಯದ್ಭುತವಾದ ವೆಬ್ಸೈಟ್ ಇದೆ. ಯೂನಿವರ್ಸಿಟಿ ಆಫ್ ಹೈದರಾಬಾದ್ ಸಂಸ್ಕೃತ ವಿಭಾಗದ ವೆಬ್ಸೈಟ್ ಅದು, ಸಂಸಾಧನಿ ಅಂತ ಹೇಳಿ. ಅದರಲ್ಲಿ ಕ್ರಿಯಾರೂಪ ನಿಷ್ಪಾದಿಕ ವರ್ಬ್ ಫಾರ್ಮ್ ಜನರೇಟರ್ ಅಂತಿದೆ. ಅದರಲ್ಲಿ ಈ ಶಕ್ ಧಾತುವನ್ನ ಇಲ್ಲಿ ಆಯ್ಕೆ ಮಾಡಿ ನಾವು ರೂಪವನ್ನ ತೋರಿಸುವಂತಂದ್ರೆ ಅದು ತೋರ್ಸತ್ತೆ. ಅದರಲ್ಲಿ ಲಂಗ್ಲಕಾರದ ಪದ ಅಶಕ್ನೋತ್ ಅನ್ನೋ ಪದ ಇಲ್ಲಿ ಕಾಣಿಸುತ್ತೆ ನೋಡಿ. ನಾನು ಯಾವ ಪದವನ್ನು ತೋರಿಸಿದೀನೋ ಅಶಕ್ನೋತ್ ಅನ್ನೋ ಪದ ಇಲ್ಲಿ ಬಂದಿದೆ, ಅಶಕ್ನೋತ್. ಈ ಒಂದು ವೆಬ್ಸೈಟ್ ಅನ್ನ ಈ ನನ್ನ ಚಾನೆಲ್ ನಲ್ಲಿ ತೋರಿಸುವುದಕ್ಕೆ ಪ್ರೊಫೆಸರ್ ಡಾಕ್ಟರ್ ಮಿಸೆಸ್ ಅಂಬಾ ಕುಲಕರ್ಣಿ ಅವರು ನನಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ನನ್ನ ಅನಂತ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಮತ್ತು ನಿಮ್ಗೂ ಕೂಡ ಕಂಪ್ಯೂಟೇಷನಲ್ ಲಿಂಗ್ವಿಸ್ಟಿಕ್ಸ್, ಇದು ಕಂಪ್ಯೂಟೇಷನಲ್ ಲಿಂಗ್ವಿಸ್ಟಿಕ್ಸ್ ಟೂಲ್ ಕಿಟ್. ಇದರಲ್ಲಿ ಟ್ರೆಡಿಷನಲ್ ಅಂದ್ರೆ ಸಾಂಪ್ರದಾಯಿಕವಾದಂತಹ ಸಂಸ್ಕೃತ ಭಾಷೆ ಮತ್ತು ಆಧುನಿಕ ಕಂಪ್ಯೂಟರ್ ಪ್ರೋಗ್ರಾಮಿಂಗ್, ಅಲ್ಗಾರಿದಮ್ ಮತ್ತೆ ವೆಬ್ ಟೆಕ್ನಾಲಜಿ ಮುಂತಾದವುಗಳೆಲ್ಲ ಬಳಸಲ್ಪಡುವಂತವುಗಳು. AI ಕೂಡ ಇರುವಂತದ್ದು. ಇದನ್ನ ನೀವು ನಿಮ್ಮ ಮುಂದಿನ ಭವಿಷ್ಯದ ಆಯ್ಕೆಗೆ ನೀವು ಪರಿಗಣಿಸಬಹುದು ಅಂತ ನಾನು ನಿಮ್ಗೆ ಹೇಳ್ತೇನೆ. ಮುಂದಿನ ಪ್ರಶ್ನೆ. ಪಾಠೆ ಕದಾಚಿತ್ ಕಸ್ಯಚಿತ್ ಇತ್ಯೇವಂ ವಿಧಾನಿ ಪದಾನಿ ಸಂತಿ. ಪಾಠದಲ್ಲಿ ಕದಾಚಿತ್, ಕಸ್ಯಚಿತ್ ಮುಂತಾದ ಪದಗಳಿವೆ. ಏತಾನಿ ಚಿತ್ ಪ್ರತ್ಯಯ ಯುಕ್ತಾನಿ ಅವ್ಯಯಾನಿ ಭವಂತಿ. ಇವುಗಳು ಚಿತ್ ಪ್ರತ್ಯಯದಿಂದ ಕೂಡಿದ ಅವ್ಯಯಗಳು. ಏತಾನಿ ಪದಾನಿ ವಿಶೇಷಣಾನಿ ಭವಂತಿ. ಇವುಗಳು ವಿಶೇಷಣಗಳು. ಚಿತ್ ಪ್ರತ್ಯಯಸ್ಯ ಯೋಜನೇನ ಅರ್ಥೇ ಅನಿಶ್ಚಯಸ್ಯ ಭಾವ ಸೂಚ್ಯತೆ. ಅನಿಶ್ಚಿತತೆಯನ್ನು ಸೂಚಿಸುತ್ತವೆ. ಯಾರೋ ಒಬ್ರು, ಯಾವುದೋ ಒಂದು, ಹೀಗೆ. ಕದಾಚಿತ್, ಕೇನಚಿತ್, ಕತಿಚಿತ್, ಕಥಂಚಿತ್, ಕಶ್ಚಿತ್ ಅಂತ ಹೇಳಿ ಈ ಪದಗಳ ಅರ್ಥಗಳನ್ನ ನಾವು ಸ್ವಲ್ಪ ನೋಡೋಣ. ಕದಾಚಿತ್ ಅಂದ್ರೆ ಯಾವಾಗಲೋ ಅಂತ ಹೇಳಿ. ಕೇನಚಿತ್ ಅಂದ್ರೆ ಯಾವನಿಂದಲೋ ಅಥವಾ ಯಾವುದರಿಂದಲೋ. ಇದು ಪುಲ್ಲಿಂಗವಾದ್ರೂ ಆಗ್ಬಹುದು, ನಪುಂಸಕಲಿಂಗವಾದ್ರೂ ಆಗ್ಬಹುದು. ಕತಿಚಿತ್ ಅಂದ್ರೆ ಎಷ್ಟೋ, ಕಥಂಚಿತ್ ಅಂದ್ರೆ ಹೇಗೋ, ಕಶ್ಚಿತ್ ಅಂದ್ರೆ ಯಾವನೋ, ಕಸ್ಯಚಿತ್ ಅಂದ್ರೆ ಯಾವನದೋ, ಯಾವುದರದೋ. ಪುಲ್ಲಿಂಗವಾದ್ರೂ ಆಗ್ಬಹುದು, ನಪುಂಸಕಲಿಂಗವಾದ್ರೂ ಆಗ್ಬಹುದು. ಕುತ್ರಚಿತ್ ಅಂದ್ರೆ ಎಲ್ಲೋ, ಕುತಶ್ಚಿತ್ ಅಂದ್ರೆ ಎಲ್ಲಿಂದಲೋ, ಕಾಚಿತ್ ಅಂದ್ರೆ ಯಾವಳೋ, ಸ್ತ್ರೀಲಿಂಗ ಪದ. ಕಿಂಚಿತ್ ಅಂದ್ರೆ ಯಾವುದೋ, ಕಿಂಚಿತ್ ಅಂದ್ರೆ ಸ್ವಲ್ಪ ಅಂತಲೂ ಅರ್ಥ ಬರುತ್ತೆ. ನಾವು ಸಂದರ್ಭಾನುಸಾರ ಕಿಂಚಿತ್ ಅನ್ನೋ ಪದದ ಅರ್ಥವನ್ನ ತೆಗೆದುಕೋಬೇಕಾಗತ್ತೆ. ಮುಂದಿನ ಪ್ರಶ್ನೆ. ಉದಾಹರಣಾನುಸಾರಂ ಚಿತ್ ಪ್ರತ್ಯಯಾಂತ ಪದಾನಿ ಪ್ರಯುಜ್ಯ ರಿಕ್ತಸ್ಥಾನೆ ಪೂರ್ಣವಾಕ್ಯಂ ಲಿಖತ. ಉದಾಹರಣೆ ಪ್ರಕಾರ ಚಿತ್ ಪ್ರತ್ಯಯ ಪದವನ್ನ ಬಳಸಿ ಖಾಲಿ ಜಾಗದಲ್ಲಿ ತುಂಬಿಸಿ ಅಂತ ಹೇಳಿದ್ದಾರೆ. ಬಾಲಕಃ ಗಚ್ಚತಿ, ಕಶ್ಚಿತ್ ಬಾಲಕಃ ಗಚ್ಚತಿ. ಯಾವನೋ ಒಬ್ಬ ಹುಡುಗ ಹೋಗ್ತಾನೆ ಅಂತ ಹೇಳಿ ಅರ್ಥ ಇದು. ಬಾಲಿಕಾ ಗಚ್ಚತಿ, ಇದಕ್ಕೆ ಕಾಚಿತ್ ಬಾಲಿಕಾ ಗಚ್ಚತಿ. ಯಾಕೆಂದ್ರೆ ಕಾ ಅನ್ನೋದು ಸ್ತ್ರೀಲಿಂಗ ಪದ, ಬಾಲಿಕಾ ಅನ್ನೋದು ಸ್ತ್ರೀಲಿಂಗ ಪದ. ಫಲಂ ಖಾದತು ಅಂದ್ರೆ ಕಿಂಚಿತ್ ಫಲಂ ಖಾದತು. ಕಿಂ ಅನ್ನೋದು ನಪುಂಸಕಲಿಂಗ ಪದ, ಫಲಂ ಅನ್ನೋದು ಕೂಡ
ನಪುಂಸಕಲಿಂಗ ಪದ. ಲೇಖನಿ ಲುಪ್ತ, ಕುತ್ರಚಿತ್ ಲೇಖನಿ ಲುಪ್ತ ಅಂದ್ರೆ ಲೇಖನಿ ಅಂದ್ರೆ ನನ್ನ ಪೆನ್ ಕಳವಾಯಿತು ಅಂದ್ರೆ ಎಲ್ಲೋ ನನ್ನ ಲೇಖನಿಯನ್ನು ನಾನು ಕಳೆದುಕೊಂಡೆ ಅಂತ ಹೇಳಿ ಅರ್ಥ. ಸಹ ಆಗಚ್ಚೇತ್ ಅಂತಂದ್ರೆ ಯಾವಾಗಲೋ, ಕದಾಚಿತ್ ಸಹ ಆಗಚ್ಚೇತ್ ಯಾವಾಗಲೋ ಅವನು ಬರಬಹುದು ಅಂತ ಹೇಳಿ ಈ ಒಂದು ವಾಕ್ಯದ ಅರ್ಥ. ಕಾಚಿತ್, ಕಿಂಚಿತ್, ಕುತ್ರಚಿತ್, ಕದಾಚಿತ್ ಈ ಹಸಿರು ಬಣ್ಣದ ಪದಗಳು ಹೇಗ್ ಬಂದವು ಅಂತ ನಿಮ್ಗೆ ಅರ್ಥವಾಗಿದೆ ಅಂತ ಅನ್ಕೊಂತೇನೆ. ಇಲ್ಲಿದ್ರೆ ಕಾಮೆಂಟ್ ಮೂಲಕ ಪ್ರಶ್ನೆ ಕೇಳಿ. ಅಧಃ ಪ್ರದತ್ತಾನಿ ಯುಗಲ ಪದಾನಿ ಅವ್ಯಯಾನಿ ಸಂತಿ. ಕೆಳಗೆ ಕೊಟ್ಟಿರೋ ಪದಗಳೆಲ್ಲವೂ ಕೂಡ ಯುಗಳ ಪದಗಳು ಅಂದ್ರೆ ಒಂದು ಜೋಡಿ ಅಂತ ಹೇಳಿ ಅರ್ಥ. ಯತ್ ಇತಿ, ಯದಾ, ತದಾ, ಯಾವತ್, ತಾವತ್ ಹೀಗೆ ಜೋಡಿ ಪದಗಳು ಯುಗಲ ಪದಗಳು. ಅವುಗಳೆಲ್ಲವೂ ಕೂಡ ಅವ್ಯಯಗಳು. ತೇಷಾಂ ಪ್ರಯೋಗ ಅಧಃ ಪ್ರದತ್ತೇಷು ವಾಕ್ಯೇಷು ಪ್ರದರ್ಶಿತ. ಅವುಗಳ ಪ್ರಯೋಗ ಕೆಳಗೆ ಕೊಟ್ಟಿರುವ ವಾಕ್ಯಗಳಲ್ಲಿ ತೋರಿಸಲಾಗಿದೆ. ಧ್ಯಾನೇನ ಪಠಂತು ರಿಕ್ತಸ್ಥಾನಾನಿ ಚ ಪೂರಯಂತು. ಗಮನವಿಟ್ಟು ಓದಿ ಖಾಲಿ ಜಾಗಗಳನ್ನು ತುಂಬಿಸಿ ಅಂತ ಹೇಳಿ. ಸ್ವಾಮಿ ವಿವೇಕಾನಂದ ಉಕ್ತವಾನ್. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಯತ್ ಸಾಮರ್ಥ್ಯಮೇವ ಜೀವನಂ ದುರ್ಬಲತಾ ಮೃತ್ಯು ಇತಿ. ಏನ್ ಹೇಳಿದ್ದಾರೆ? ಸಾಮರ್ಥ್ಯವೇ ಜೀವನ, ದುರ್ಬಲತೆ ಅಂದ್ರೆ ವೀಕ್ನೆಸ್ ಅನ್ನುವಂಥದ್ದೇ ಸಾವು, ಮೃತ್ಯು ಅಂತ ಅವ್ರು ಹೇಳಿದ್ದಾರೆ. ಯತ್ ಇತಿ. ಯದಾ ಕೃಷ್ಣ ಶಂಖನಾದಂ ಕೃತವಾನ್. ಯಾವಾಗ ಕೃಷ್ಣನು ಶಂಖನಾದ ಘೋಷವನ್ನ ಮಾಡಿದನೋ ತದಾ ದುರ್ಯೋಧನಾದೀನಾಂ ಹೃದಯಾನಿ ಕಂಪಿತಾನಿ. ಆಗ ದುರ್ಯೋಧನಾದಿಗಳ ಹೃದಯವು ಕಂಪಿಸಿತು ಅಂದ್ರೆ ನಡುಗಿತು ಅಂತ ಹೇಳಿ. ಯಾವತ್ ಭೂತಲೆ ಗಿರಯ ಭವಂತಿ. ಎಲ್ಲಿವರೆಗೂ ಈ ಭೂಮಿಯ ಮೇಲೆ ಪರ್ವತಗಳಿವೆಯೋ, ಗಿರಿಗಳಿವೆಯೋ, ತಾವತ್ ರಾಮಾಯಣ ಕಥಾ ಪ್ರಚಲಿಷ್ಯತಿ. ಅಲ್ಲಿವರೆಗೂ ರಾಮಾಯಣದ ಕಥೆ ಇರತ್ತೆ ಅಂತ ಹೇಳಿ. ಯದ್ಯಪಿ ಮೇಘಾ ಸಂತಿ. ಮೋಡಗಳಿದ್ರೂ ಕೂಡ ತಥಾಪಿ ವೃಷ್ಟಿ ನ ಭವತಿ. ಆದ್ರೂ ಕೂಡ ಮಳೆ ಆಗ್ತಾ ಇಲ್ಲ ಅನ್ನುವಂಥದ್ದು 4 ಉದಾಹರಣೆಗಳು. ಇವಾಗ ಪ್ರಶ್ನೆಗೆ ಹೋಗೋಣ. ಸುಭಾಷ ಚಂದ್ರ ವದತಿ ಯತ್. ಸುಭಾಷ್ ಚಂದ್ರ ಬೋಸರು ಏನ್ ಹೇಳುತ್ತಾರೆ ಅಂತಂದ್ರೆ, ಭವಂತಹ ಮಹ್ಯಂ ರುಧಿರಂ ಯಚ್ಚಂತು. ನೀವು ನನಗೆ ನಿಮ್ಮ ರಕ್ತವನ್ನ ಕೊಡಿ. ಅಹಂ ಭವದ್ಭ್ಯ ಸ್ವಾತಂತ್ರ್ಯಂ ಪ್ರಯಚ್ಛಾಮೀತಿ. ನಾನ್ ನಿಮ್ಗೆ ಸ್ವಾತಂತ್ರ್ಯವನ್ನ ಕೊಡ್ತೇನೆ ಅಂತ ಹೇಳಿ ಸುಭಾಷ್ ಚಂದ್ರ ಬೋಸರು ಒಂದು ಘೋಷಣೆಯನ್ನ ಮಾಡಿದರು. ಯದಾ ಅರ್ಜುನ ಭೀಷ್ಮ ದ್ರೋಣಾದೀನ್ ಅಪಶ್ಯತ್. ಯಾವಾಗ ಅರ್ಜುನನು ಭೀಷ್ಮ ದ್ರೋಣ ಮುಂತಾದವರನ್ನು ನೋಡಿದನೋ ತದಾ ಶೋಕಂ ಪ್ರಾಪ್ನೋತ್. ಅವಾಗ ಅವನಿಗೆ ದುಃಖವಾಯಿತು. ಭಗವದ್ಗೀತೆಯ ಒಂದು ಪ್ರಾರಂಭ ಇದು. ಶ್ರೀರಾಮ ಭರತಂ ಉಕ್ತವಾನ್. ಶ್ರೀರಾಮ ಭರತನ್ಗೆ ಏನ್ ಹೇಳ್ದ? ಯತ್ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಅಂತಂದ್ರೆ ಇತಿ ಜನನಿಯು ಅಂದ್ರೆ ತಾಯಿಯು ಮತ್ತು ಜನ್ಮಭೂಮಿಯು ಸ್ವರ್ಗಕ್ಕಿಂತಲೂ ಮೇಲಪ್ಪ ಅಂತ ಹೇಳಿ ರಾಮ ಭರತನಿಗೆ ಹೇಳ್ದ. ಮುಂದಕ್ಕೆ ಯದಾ ಭರತಃ ಅಯೋಧ್ಯಾಂ ಪ್ರಾಪ್ತವಾನ್. ಯಾವಾಗ ಭರತನು ಅಯೋಧ್ಯೆಗೆ ಬಂದನೋ ತದಾ ಶ್ರೀರಾಮ ತತ್ರ ನಾಸೀತ್. ಅವಾಗ ಶ್ರೀರಾಮ ಅಲ್ಲಿ ಇರ್ಲಿಲ್ಲ. ಯದ್ಯಪಿ ಖುದಿರಾಮಾಯ ಮೃತ್ಯು ದಂಡ ಉದ್ಘೋಷಿತ. ಖುದಿರಾಮನಿಗೆ ಮರಣದಂಡನೆ ಘೋಷಣೆ ಆದರೂ ಕೂಡ ತಥಾಪಿ ಸಹ ಪ್ರಸನ್ನವದನ ಆಸೀತ್. ಆದ್ರೂ ಅವನು ಪ್ರಸನ್ನವದನ ಅಂದ್ರೆ ಹಸನ್ಮುಖನಾಗಿದ್ದ ಅಂತ ಹೇಳ್ತಿದ್ದಾರೆ. ಯದಾ ವೃಷ್ಟಿ ಭವತಿ. ಯಾವಾಗ ಮಳೆ ಬರುತ್ತೋ ತದಾ ಕೃಷಕಾಹ ಸಂತುಷ್ಟಾ ಭವಂತಿ. ರೈತರು ಬಹಳ ಸಂತೋಷದಿಂದ ಇರ್ತಾರೆ ಅಂತ ಹೇಳಿ. ಯದ್ಯಪಿ ಖುದಿರಾಮ ಬಾಲಃ. ಖುದಿರಾಮನು ಬಾಲಕನಾಗಿದ್ದರೂ ಸಹ ತಥಾಪಿ ಸಹ ದೇಶ ಕಾರ್ಯಂ ಕೃತವಾನ್. ದೇಶ ಕಾರ್ಯವನ್ನ ಮಾಡ್ತಾ ಇದ್ದ. ಯಥಾ ಕಾರ್ಯಂ ಕರೋತಿ ತಥಾ ಫಲಂ ಪ್ರಾಪ್ನೋತಿ. ಯಾವ ರೀತಿ ಒಬ್ಬ ಕೆಲಸವನ್ನ ಮಾಡ್ತಾನೋ ಅದೇ ರೀತಿ ಅವನಿಗೂ ಕೂಡ ಅದರ ಫಲ ಸಿಗತ್ತೆ ಅಂತ ಹೇಳಿ. ಪ್ರಫುಲ್ಲ ಖುದಿರಾಮಾಭ್ಯಾಂ ಯದ್ಯಪಿ ವಿಸ್ಫೋಟಕಂ ಪ್ರಕ್ಷಿಪ್ತಂ. ಪ್ರಫುಲ್ಲ ಮತ್ತು ಖುದಿರಾಮರು ಇಬ್ಬರೂ ಸ್ಫೋಟಕವನ್ನು ಎಸೆದರೂ ಕೂಡ ತಥಾಪಿ ಕಿಂಗ್ಸ್ಫರ್ಡ್ ನಮೃತ. ಕಿಂಗ್ಸ್ಫರ್ಡಿನ ಸಾವು ಆಗಲಿಲ್ಲ. ಯದಾ ಅಧ್ಯಯನಂ ಸುದೃಢಂ ಭವತಿ. ಯಾವಾಗ ಅಧ್ಯಯನವು ದೃಢವಾಗಿರುತ್ತೋ ತದಾ ಜ್ಞಾನಂ ವಿಕಸಿತಂ ಭವತಿ. ಯಾವಾಗ ಜ್ಞಾನವು ವಿಕಾಸಗೊಳ್ಳುತ್ತೆ. ಯದ್ಯಪಿ ಖುದಿರಾಮ ಆಂಗ್ಲಾನಾಂ ಹಸ್ತಗತಃ. ಖುದಿರಾಮನು ಆಂಗ್ಲರ ಕೈಗೆ ಬಿದ್ದರೂ ಕೂಡ ತಥಾಪಿ ಸಹ ತತಃ ಬಹಿರಾಗತ. ಅಲ್ಲಿಂದ ಅವನು ತಪ್ಪಿಸಿಕೊಂಡ ಅಂತ ಹೇಳ್ತಾರೆ. ಮುಂದಕ್ಕೆ ಭಗತ ಸಿಂಹ ಮಂಗಲ ಪಾಂಡೆ ಚಂದ್ರಶೇಖರ ಲಕ್ಷ್ಮೀಬಾಯಿ ಬಾಲಗಂಗಾಧರ ತಿಲಕ ಇತ್ಯೇತೇಷಾಂ ಕ್ರಾಂತಿವೀರಾಣಾಂ ಜೀವನ ಚರಿತ್ರಂ ಸಂಗೃಹ್ಯ ತತ್ತಃ ಏಕಾಂ ಘಟನಾಂ ಕಕ್ಷಾಯಾಂ ವದತ. ಇವರ ಭಗತ್ ಸಿಂಗ್, ಮಂಗಲ ಪಾಂಡೆ, ಚಂದ್ರಶೇಖರ್ ಆಜಾದ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಬಾಲಗಂಗಾಧರ್ ತಿಲಕರು ಇಂತಹ ಅನೇಕ ದೇಶಭಕ್ತರ ಕ್ರಾಂತಿವೀರರ ಜೀವನ ಚರಿತ್ರೆಯನ್ನ ಸಂಗ್ರಹಿಸಿ ನಿಮ್ಮ ಶಾಲೆಯಲ್ಲಿ ಒಂದು ಘಟನೆಯನ್ನ ನಿರೂಪಿಸಿ ಅಂತ ಹೇಳ್ತಿದ್ದಾರೆ. ನಾನು ಹೇಳಿದ ಹಾಗೆ ಸಾಹಿತ್ಯ-books.com ಅನ್ನೋ ಒಂದು ವೆಬ್ಸೈಟ್ ಅಲ್ಲಿ ಇಂಥ ಅನೇಕ ಪುಸ್ತಕಗಳು, 300ಕ್ಕೂ ಹೆಚ್ಚು ಕನ್ನಡ ಪುಸ್ತಕಗಳು, ನಮ್ಮ ದೇಶದ ಮಹಾಪುರುಷರು, ಮಹಾಮಹಿಳೆಯರು ಇವರ ಪುಸ್ತಕಗಳು ನಿಮ್ಗೆ 15 ರೂಪಾಯಿಗೆ ಒಂದೊಂದಕ್ಕೆ ಸಿಗತ್ತೆ. ಇದನ್ನ ನೀವು ಮನೆಗೆ ತರಿಸಿಕೊಂಡು ಅಧ್ಯಯನ ಮಾಡಿ ಇದನ್ನ ನಿಮ್ಮ ಶಾಲೆಯಲ್ಲಿ ನಿರೂಪಿಸಿ ಅಂತ ನಾನು ಕೇಳ್ಕೊತೇನೆ. ಮುಂದಿನ ಪ್ರಶ್ನೆ, ಪಾಠೆ ವಿದ್ಯಮಾನಾನಿ ಅವ್ಯಯ ಪದಾನಿ ಸಂಗೃಹ್ಯ
ದಶವಾಕ್ಯಾನಿ ರಚಯಿತ. ಪಾಠದಲ್ಲಿ ಇದ್ದಂತಹ ಅವ್ಯಯ ಪದಗಳನ್ನು ಸಂಗ್ರಹಿಸಿ 10 ವಾಕ್ಯಗಳನ್ನು ರಚಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಅವ್ಯಯ ಪದಗಳನ್ನ ಇಲ್ಲಿ ತೋರಿಸಿದ್ದೇನೆ ಮತ್ತು 10 ವಾಕ್ಯಗಳನ್ನ ನಾನು ನಿಮ್ ಮುಂದೆ ತೋರಿಸ್ತಾ ಇದ್ದೇನೆ. ಈ ಹಸಿರು ಬಣ್ಣದ ಪದಗಳೆಲ್ಲವೂ ಕೂಡ ಅವ್ಯಯ ಪದಗಳು. ಮುಂದಕ್ಕೆ ಖುದೀರಾಮಸ್ಯ ಜನ್ಮ ನವಾशीत्यधिके 1800 ವರ್ಷೆ ಡಿಸೆಂಬರ್ ಮಾಸಸ್ಯ ತೃತೀಯ ದಿನಾಂಕೆ ಅಭವತ್. ಅಂದ್ರೆ 1889 ಡಿಸೆಂಬರ್ ಮಾಸದ 3ನೇ ದಿನದಂದು ಖುದೀರಾಮ ಹುಟ್ಟಿದ ಅಂತ ಹೇಳಿ ಇಲ್ಲಿ ಹಾಕಿದ್ದಾರೆ. ಏವಂ ಪ್ರಕಾರೇಣ ಸ್ವವಿಷಯೇ ಲಿಖಂತು. ಅಂದ್ರೆ ಇಲ್ಲಿ ನಿಮ್ಮ ಜನ್ಮದಿನ, ನಿಮ್ಮ ತಂದೆಯವರ ಜನ್ಮದಿನ, ನಿಮ್ಮ ತಾಯಿಯವರ ಜನ್ಮದಿನ, ನಿಮ್ಮ ಸಹೋದರರ ಜನ್ಮದಿನ ಮತ್ತು ನಿಮ್ಮ ಸಹೋದರಿಯರ ಜನ್ಮದಿನ ಇವನ್ನ ನೀವಿಲ್ಲಿ ಬರೀಬೇಕು ಅಂತ ಹೇಳಿದ್ದಾರೆ. ಇದೇ ರೀತಿಯಲ್ಲಿ ನಾನು ನಿಮ್ಗೆ ಸಂಖ್ಯೆಗಳನ್ನ ತಿಳಿಸಿಕೊಟ್ಟಿದ್ದೆ 1ರಿಂದ 100 ಮತ್ತೆ ಕೆಲವು ಉದಾಹರಣೆಗಳು. 1889 ನವಾशीत्यधिक 1800 ಅಂದ್ರೆ 1905ರಲ್ಲಿ ಪಂಚಾಧಿಕ ನವದಶ ಶತಂ ಹೀಗೆ ನಾನು ಹೇಳಿಕೊಟ್ಟಿದ್ದೆ. ಅದೇ ಪ್ರಕಾರ ನೀವು ಕೂಡ ನಿಮ್ಮ ಮಮ ಜನ್ಮ ಅಭವತ್, ಪಿತುಃ ಜನ್ಮ ಅಭವತ್, ಮಾತುಃ ಜನ್ಮ ಅಭವತ್, ಹೀಗೆ ಭ್ರಾತುಃ ಜನ್ಮ, ಭಗಿನ್ಯಾಹ ಜನ್ಮ ಅಂತ ಹೀಗೆ ಅವರವರ ಜನ್ಮ ದಿವಸಗಳನ್ನ ಈ ರೀತಿಯಲ್ಲಿ ಬರೀಬೇಕು. ಅದು ನಿಮ್ಮ ಕೆಲಸ. ಇದು ನೀವು ಬರೆದು ನನಗೆ ಕಾಮೆಂಟ್ಸ್ ಮೂಲಕ ತಿಳಿಸಿದರೆ ನಾನು ಅದನ್ನ ನೋಡಿ ಸಂತೋಷ ಪಡ್ತೇನೆ. ಮುಂದಕ್ಕೆ ಪ್ಯಾರಾ ಒಲಿಂಪಿಕ್ಸ್ ಸ್ಪರ್ಧಾಯಾಂ ಕಸ್ಯಾಪಿ ಏಕಸ್ಯ ಯಶಸ್ವಿ ಪ್ರತಿಭಾಗಿನಃ ವಿಷಯೇ ಶಿಕ್ಷಕಸ್ಯ ಪುರತಃ ಕಥಾಂ ಶ್ರಾವಯತ. ಪ್ಯಾರಾ ಒಲಿಂಪಿಕ್ಸ್ ಸ್ಪರ್ಧೆಯಲ್ಲಿ ಯಾರಾದ್ರೂ ಒಬ್ಬರು ಯಶಸ್ವಿ ಆಗಿರುವಂತವರ ವಿಷಯವನ್ನ ನಿಮ್ಮ ಶಿಕ್ಷಕರ ಮುಂದೆ ನೀವು ನಿರೂಪಿಸತಕ್ಕದ್ದು ಅಂತ ಹೇಳಿದ್ದಾರೆ. ಇಲ್ಲಿ ನಾನು ನಿಮ್ಗೆ ದೇವೇಂದ್ರ ಝಾಝಡಿಯಾ ಅನ್ನುವಂಥವರ ಬಗ್ಗೆ 5 ವಾಕ್ಯಗಳನ್ನ ಕೊಡ್ತಾ ಇದ್ದೇನೆ. ದೇವೇಂದ್ರ ಝಾಝಡಿಯಾ ಮಹೋದಯ ಏಕಃ ಪ್ರಸಿದ್ಧ ಭಾರತೀಯ ಪ್ಯಾರಾ ಒಲಿಂಪಿಕ್ ಕ್ರೀಡಕಃ ಅಸ್ತಿ. ಅವರ ಚಿತ್ರ ಇಲ್ಲಿದೆ. ಸಹ ದ್ವಿವಾರಂ ಸ್ವರ್ಣ ಪದಕಂ ಪ್ರಾಪ್ತವಾನ್. ಸಹ ರಾಜಸ್ಥಾನ ರಾಜ್ಯಸ್ಯ ನಿವಾಸಿ ಅಸ್ತಿ. ತಸ್ಯ ಹಸ್ತೆ ಸಮಸ್ಯಾ ಅಸ್ತಿ. ಅವರ ಎಡಗೈನಲ್ಲಿ ಒಂದು ಸಮಸ್ಯೆ ಇದೆ, ನೀವು ನೋಡ್ಬೋದು ಇಲ್ಲಿ. ಪರಂತು ಸಹ ಕಠಿಣ ಪರಿಶ್ರಮೇಣ ವಿಶ್ವಸ್ತರೆ ಭಾರತಸ್ಯ ನಾಮ ಪ್ರಕಾಶಿತವಾನ್. ಅವರಿಗೆ ಸಮಸ್ಯೆ ಇದ್ರೂ ಕೂಡ ಅತ್ಯಂತ ಕಠೋರವಾದ ಕಠಿಣವಾದ ಪರಿಶ್ರಮದಿಂದ ನಮ್ಮ ದೇಶದ ಹೆಸರನ್ನ ಇಡೀ ವಿಶ್ವದಲ್ಲಿ ಪ್ರಕಾಶಗೊಳಿಸಿದ್ದಾರೆ. ಸಹ ಪದ್ಮಶ್ರೀ, ಖೇಲರತ್ನ ಇತ್ಯಾದಿಭಿ ಪುರಸ್ಕಾರೈ ಸಮ್ಮಾನಿತ ಅಸ್ತಿ. ಅವರು ಪದ್ಮಶ್ರೀ, ಖೇಲ್ ರತ್ನ ಮುಂತಾದ ಪುರಸ್ಕಾರಗಳಿಂದ ಸಮ್ಮಾನಿತರಾಗಿದ್ದಾರೆ ಅಂತ ಹೇಳಿ. ನೀವು ನಿಮಗ್ ಗೊತ್ತಿರೋ ಇನ್ಯಾರಾದ್ರೂ ಪ್ಯಾರಾ ಒಲಿಂಪಿಕ್ ಸ್ಪರ್ಧಿಗಳಿದ್ದರೆ ಅವರ ವಿಷಯವಾಗಿ 5 ವಾಕ್ಯಗಳನ್ನ ಈ ತರಹ ರಚಿಸಬಹುದಾಗಿದೆ. ಮುಂದಿನ ಪ್ರಶ್ನೆ, ನೃತ್ಯ ಸಂಗೀತಾದಿ ಕ್ಷೇತ್ರೇಷು ಕಸ್ಯಾಪಿ ಏಕಸ್ಯ ಜನಪ್ರಿಯಸ್ಯ ಕಲಾಕಾರಸ್ಯ ವಿಷಯೇ ಪಂಚವಾಕ್ಯಾನಿ ಲಿಖಿತ್ವಾ ಶಿಕ್ಷಕ ದರ್ಶಯತ. ನೃತ್ಯ, ಸಂಗೀತ ಮುಂತಾದ ಕ್ಷೇತ್ರಗಳಲ್ಲಿ ಯಾರಾದ್ರೂ ಒಬ್ಬರು ಜನಪ್ರಿಯ ಕಲಾಕಾರರ ವಿಷಯವಾಗಿ, ಕಲೋಪಾಸಕರ ವಿಷಯವಾಗಿ 5 ವಾಕ್ಯಗಳನ್ನ ಬರೆದು ಶಿಕ್ಷಕರ ಮುಂದೆ ತೋರಿಸತಕ್ಕದ್ದು ಅಂತ ಹೇಳಿದ್ದಾರೆ. ಇಲ್ಲಿ ನಾನು ನಿಮ್ಗೆ ಮೈಸೂರು ಟಿ ಚೌಡಯ್ಯನವರು ಅವರ ಬಗ್ಗೆ 5 ವಾಕ್ಯಗಳನ್ನ ನಿಮ್ಗೆ ತಿಳಿಸಿಕೊಡ್ತೇನೆ. ಮೈಸೂರು ಚೌಡಯ್ಯ ಪ್ರಸಿದ್ಧ ಸಂಗೀತಜ್ಞ ಆಸೀತ್. ಸಹ ವಯಲಿನ್ ವಾದ್ಯಸ್ಯ ಮಹಾನ್ ವಿದ್ವಾನ್ ಆಸೀತ್. ಮೈಸೂರು ಚೌಡಯ್ಯನವರು ಪ್ರಸಿದ್ಧ ಸಂಗೀತಜ್ಞರಾಗಿದ್ದರು, ವಯಲಿನ್ನಿನಲ್ಲಿ ಮಹಾ ವಿದ್ವಾಂಸರಾಗಿದ್ದರು. ವಯಲಿನ್ ಅನ್ನ ನುಡಿಸುತ್ತಿರುವುದು ನಾವು ನೋಡಬಹುದಿಲ್ಲಿ. ಸಹ ಸಪ್ತತಂತ್ರಿಯುಕ್ತಸ್ಯ ವಯಲಿನ್ ವಾದ್ಯಸ್ಯ ಆವಿಷ್ಕಾರಂ ಕೃತವಾನ್. ಅವರು 7 ತಂತ್ರಿಗಳು ಇರುವ ವಯಲಿನ್ ವಾದ್ಯವನ್ನ ಕಂಡುಹಿಡಿದ್ರು. ತಸ್ಯ ಸಂಗೀತಂ ಬಹು ಮಧುರಂ ಲೋಕಪ್ರಿಯಂ ಚ ಆಸೀತ್. ಅವರ ಸಂಗೀತ ಅತ್ಯಂತ ಮಧುರವಾಗಿಯೂ ಜನಪ್ರಿಯವಾಗಿಯೂ ಇತ್ತು. ತಸ್ಯ ಸ್ಮೃತೌ ಬೆಂಗಳೂರು ನಗರೆ ವಯಲಿನ್ ವಾದ್ಯ ಸದೃಶಂ ಏಕಂ ಭವ್ಯಂ ಭವನಂ ಅಸ್ತಿ. ಅವರ ಸ್ಮರಣೆಯಲ್ಲಿ ಬೆಂಗಳೂರಿನಲ್ಲಿ ವಯಲಿನ್ ವಾದ್ಯದ ಮಾದರಿಯಲ್ಲಿ ಒಂದು ಭವ್ಯವಾದ ಭವನವಿದೆ ಅಂತ ಹೇಳಿ. ಅದೇ ಯಾವುದು, ಚೌಡಯ್ಯ ಸ್ಮಾರಕ ಭವನ ಅನ್ನುವಂಥದ್ದು. ಟ್ಯಾಂಕಿ ಟ್ಯಾಂಕ್ ಅನ್ನುವಂಥದ್ರ ಎದುರುಗಡೆ ಇರುವಂತಹ ಚೌಡಯ್ಯ ಸ್ಮಾರಕ ಭವನ. ನೀವು ಯಾವಾಗ್ಲಾದ್ರೂ ಬೆಂಗಳೂರಿಗೆ ಬಂದಾಗ ಈ ಭವನವನ್ನ ನೋಡಬಹುದು, ಭವ್ಯವಾದ ಒಂದು ಭವನ. ಇಲ್ಲಿಗೆ ಈ ವಿಡಿಯೋನ ಮುಗಿಸುವ ಸಮಯ ಬಂತು. ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಯೂಟ್ಯೂಬ್ ಅಮರ ಭಾರತ. ಶುಭಂ ಭೂಯಾತ್, ಮಂಗಲಮಸ್ತು, ವಂದೇ ಮಾತರಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.